ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028ರ ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ, ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028ರ ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ, ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028ರ ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ, ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028ರ ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ, ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರ ಮಾತುಗಳು.
ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028 ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028 ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ದಾವಣಗೆರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಅಂದರೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಯಾವ ರೀತಿ ಇದೆ ಸರ್ ವಾತಾವರಣ? ಚೆನ್ನಾಗಿದೆ ವಾತಾವರಣ. ನೀವೇ ನೋಡಿದ್ದೀರಾ, ಇವತ್ತೆಲ್ಲರೂ ಕೂಡ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ರೋಸ್ ಎತ್ತು BJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಈ ಚುನಾವಣೆ ಮುಂದಿನ 2028 ಚುನಾವಣೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಸರ್? ಗೆಲ್ತೀವಿ, ಮುಂದೆ ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ನಾವು ಗೆದ್ದ ತಕ್ಷಣ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಬಲ ಸಿಗುತ್ತೆ ನಮ್ಮ ಪಕ್ಷಕ್ಕಷ್ಟೇ. ಯಾಕಂದರೆ ಕಳೆದ ಬಾರಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿತು. ಈ ಬಾರಿ ಈ 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕಳೆದ ಬಾರಿ ಬೇರೆಯೇ, ಈ ಬಾರಿನೇ ಬೇರೆಯೇ. ಈಗ ಕಾಂಗ್ರೆಸ್ಸಿನ ವೈಫಲ್ಯದಿಂದ ಜನ ನಮಗೆ ಓಟ್ ಹಾಕ್ತಾರೆ. ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ನೀಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಅನ್ಯಾಯ ಮಾಡಿದೆ ಅಂತಕ್ಕಂಥ ಆರೋಪ ಇದೆ ಸರ್. ಈ ಅಂದರೆ ಅವರ ಅನ್ಯಾಯ ಮಾಡಿರುವಂಥದ್ದು ಅಲ್ಪಸಂಖ್ಯಾತರ ಒಂದು ಈ BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ. ಮುಸ್ಲಿಂ ಬಾಂಧವರು ನಮಗೆ ಓಟ್ ಕೊಡ್ತಾರೆ. ಇದಿಷ್ಟು ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ದಾವಣಗೆರೆ.